ವಿರಾಮದ ಬಳಿಕ ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹಪ್ತಾ ವಸೂಲಿ ಮಾಡ್ತಾ ಇದೆಯಂತೆ. ಗಣಿ ಮಾಲೀಕರಿಂದ ತಲಾ 15 ಲಕ್ಷ ರೂಪಾಯಿ ಹಣ ಸಂಗ್ರಹ ಮಾಡ್ತಾ ಇದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಪರ ಕೆಲಸ ಮಾಡುವಂತೆ ಚುನಾವಣಾಧಿಕಾರಿಗಳಿಗೆ ಪಾಠ ಮಾಡಿದಾರಂತೆ. ಮಾಜಿ MLC ಮರಿತಿಪ್ಪೇಗೌಡರು ಕಾಂಗ್ರೆಸ್ ವಿರುದ್ಧ ಆರೋಪವನ್ನ ಮಾಡಿದ್ದು ಜೆಡಿಎಸ್ನ ಮಾಜಿ ಶಾಸಕ ಸುರೇಶ್ ಗೌಡ ಹಿಂಗಂತ ಗಂಭೀರ ಆರೋಪ ಮಾಡಿದ್ದಾರೆ. ಚುನಾವಣಾ ಖರ್ಚಿಗೆ ಕಾಂಗ್ರೆಸ್ ಹಣವನ್ನು ವಸೂಲಿ ಮಾಡ್ತಾ ಇದೆ. ಜಿಲ್ಲೆಯಾದ್ಯಂತ ಗಣಿ ಮಾಲೀಕರಿಂದ 15 ಲಕ್ಷ ರೂಪಾಯಿ, ಒಬ್ಬೊಬ್ಬ ಗಣಿ ಮಾಲೀಕರಿಂದ 15 ಲಕ್ಷ ರೂಪಾಯಿ ಹಪ್ತಾ ವಸೂಲಿ ಮಾಡ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಗಣಿ ಅಧಿಕಾರಿಗಳ ಮೂಲಕ ತಲಾ 15 ಲಕ್ಷದಂತೆ ಇವರು ವಸೂಲಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪರ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಒತ್ತಡ ಇದೆ. ಖಾಸಗಿ ಹೋಟೆಲ್ನಲ್ಲಿ ಇವರು ಮೀಟಿಂಗ್ ಮಾಡ್ತಾರೆ ಅಧಿಕಾರಿಗಳ ಜೊತೆಲಿ. ಕಂದಾಯ ಅರಣ್ಯ ಅಧಿಕಾರಿಗಳ ಅವ್ರನ್ನ ಕರೆದು ಮರಿತಿಪ್ಪೇಗೌಡರು ಸಭೆ ಮಾಡುವಂತ ಅವಶ್ಯಕತೆ ಏನಿತ್ತು ಚುನಾವಣಾ ಸಮಯದಲ್ಲಿ, ಇದು ಅಕ್ರಮ ಅಲ್ವಾ ಅಂತೇಳಿ ಹೇಳಿದ್ದಾರೆ ಸುರೇಶ್ ಗೌಡರು. ಏನ್ ಹೇಳಿದ್ದಾರೆ ಹಾಗಾದ್ರೆ ನೋಡೋಣ ಬನ್ನಿ. ಒಬ್ಬ ಗಣಿ ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಅಧಿಕಾರಿಗಳಿಗೆ ಕ್ವಾರಿಗಳನ್ನ ಯಾರು ಗಣಿಗಾರಿಕೆ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡಿ 15 ಲಕ್ಷ ಒಬ್ಬೊಬ್ಬರಿಗೆ ಚುನಾವಣೆ ಫಂಡ್ ಕೊಡಬೇಕು ಅಂತ. ಇವತ್ತು ಎಲ್ಲ ಡಿವಿಷನ್ಗಳಲ್ಲಿ ಇರಿಗೇಷನ್ ಇರ್ಬೋದು, PWD ಇರ್ಬೋದು, ಸೀನಿಯಾರಿಟಿ ಇಲ್ಲದೆ ಇದ್ರು ಸಹ 29 ಕೋಟಿ 10% ಕಲೆಕ್ಟ್ ಮಾಡಿಕೊಂಡು ಇವತ್ತು ಕೊಟ್ಟಿದ್ದಾರೆ. ಒಬ್ಬ ಗಣಿ ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಅಧಿಕಾರಿಗಳಿಗೆ ಕ್ವಾರಿಗಳನ್ನ ಯಾರು ಗಣಿಗಾರಿಕೆ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡಿ 15 ಲಕ್ಷ ಒಬ್ಬೊಬ್ಬರಿಗೆ ಚುನಾವಣೆ ಫಂಡ್ ಕೊಡಬೇಕು ಅಂತ. ಇವತ್ತು ಎಲ್ಲ ಡಿವಿಷನ್ಗಳಲ್ಲಿ ಇರಿಗೇಷನ್ ಇರ್ಬೋದು, PWD ಇರ್ಬೋದು, ಸೀನಿಯಾರಿಟಿ ಇಲ್ಲದೆ ಇದ್ರು ಸಹ 29. ಅಂದ್ರೆ ಇದು ಡೈರೆಕ್ಟ್ ಆಗಿ ಕಾಂಗ್ರೆಸ್ನವರೇ ಅಲ್ಲ ವಸೂಲಿ ಮಾಡ್ತಿರೋದು, ಅಧಿಕಾರಿಗಳ ಥ್ರೂ ವಸೂಲಿ ಮಾಡ್ತಿದ್ದಾರೆ ಅನ್ನೋ ಆರೋಪ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ. ಆನಂದ, ಕಲ್ಕವಾರಿ ಹೆಚ್ಚು ಅಲ್ಲಿ ಅವರಿಂದ ವಸೂಲಿ ಮಾಡ್ತಿದ್ದಾರೆ ಅನ್ನೋ ಆರೋಪ. ಈ ಚುನಾವಣಾ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪ ಸರಣಿನೇ ಬಂದ್ಬಿಡುತ್ತೆ ಇನ್ಮೇಲೆ ಅಂತ ಹೇಳಿ. ಬಟ್ ನಂಬಲಿಕ್ಕೆ ಸಾಧ್ಯವಾಗುವಂತಹ ಅಂಶಗಳು ಈ ಆರೋಪದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ, ಯಾಕಂದ್ರೆ ಆರೋಪ ಮಾಡ್ತಾ ಇರೋದು ಅಧಿಕಾರಿಗಳ ಮೇಲೆ, ಅಧಿಕಾರಿಗಳ ಥ್ರೂ ಹಫ್ತಾ ವಸೂಲಿ ಮಾಡ್ತಿದ್ದಾರೆ ಅಂತ ಹೇಳಿ. ಸ್ಮಿತಾ, ಇದುವರೆಗೂ ಕೂಡ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಏನು ವಾಗ್ವಾದಗಳು ನಡೀತಾ ಇದ್ವು, ಗೆಲ್ಲುವುದಕ್ಕೆ ಏನು ಸಾಕಷ್ಟು ತಂತ್ರಗಾರಿಕೆಯನ್ನ ಪರಸ್ಪರ ಮಾಡ್ತಾ ಇದ್ರು. ಈಗ ಆರೋಪ ಶುರುವಾಗಿರುವಂತದ್ದು, ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ JDS ನ ಮಾಜಿ ಶಾಸಕ ಸುರೇಶ್ ಗೌಡರು ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಅಲ್ಲೂ ಅಧಿಕಾರಿಗಳನ್ನ ಬಳಸ್ಕೊಂಡು ಗಣಿ ಮಾಲೀಕರಿಂದ ಪ್ರತಿ ಒಬ್ಬ ಗಣಿ ಮಾಲೀಕನಿಂದ 15 ಲಕ್ಷ ರೂಪಾಯಿಯನ್ನ ಚುನಾವಣೆ ಖರ್ಚಿಗಾಗಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಕೇಳ ಬಂದಿದೆ. ಏನ್ ಗಣಿ ಮಾಲೀಕರಿಂದ ಹಣವನ್ನ ರಾಜಕಾರಣಿಗಳು ವಸೂಲಿ ಮಾಡ್ತಾರೆ ಅನ್ನೋ ಆರೋಪ ಇಲ್ಲಿ ಸಾಮಾನ್ಯವಾಗಿತ್ತು. ಆದ್ರೆ ಚುನಾವಣೆ ಖರ್ಚಿಗಾಗಿ ಈ ರೀತಿ ಒಂದು ಏನು ವಸೂಲಿಯನ್ನ ಹಫ್ತಾದ ರೂಪದಲ್ಲಿ ಪಡ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ನಿಜಕ್ಕೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಇದೊಂದು ಆರೋಪ ಅನ್ನೋದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಶುರುವಾಗಿರುವಂತದ್ದು. ಮತ್ತೊಂದು ಕಡೆ ಏನು ಚುನಾವಣಾ ಅಧಿಕಾರಿಗಳನ್ನೇ ಅಂದ್ರೆ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುವಂತೆ ಒಂದಷ್ಟು ತಾಕೀತು ಮಾಡೋದಕ್ಕೆ ಮರಿತಿಪ್ಪೇಗೌಡರು ಮುಂದಾಗಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಅಧಿಕಾರದಲ್ಲಿರುವಂತವ್ರು ಸಾಮಾನ್ಯವಾಗಿ ಒಂದಷ್ಟು ಏನು ಅಧಿಕಾರಿಗಳನ್ನ ತಮ್ಮ ಫೇವರ್ ಕೆಲಸ ಮಾಡೋದಕ್ಕೆ ಬಳಸ್ಕೊಳ್ಳೋದು ಸಾಮಾನ್ಯವಾಗಿರ್ತದೆ ಅಂದ್ರೆ ನೋಡೋಣ. ಬಹಳ ಗಂಭೀರವಾದ ಆರೋಪ ಇದು. ಕಾಂಗ್ರೆಸ್ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ, ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಅಂತೂ ಅವಶ್ಯಕತೆ ಇದೆ. ಇಂತಹ ಆರೋಪ ಬಂದ ಸಂದರ್ಭದಲ್ಲಿ ಯಾವ ರೀತಿಯ ಸ್ಪಂದನೆ ಸಿಗುತ್ತೆ ಕಾಂಗ್ರೆಸ್ನಿಂದ, ಈ ಆರೋಪಕ್ಕೆ ಕಾದು ನೋಡೋಣ.